ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ನನ್ನ ಮೇಲೆ ವಿಧಾನ ಪರಿಷತ್ ಸದಸ್ಯರು ಹಲ್ಲೆ ನಡೆಸಿದ್ದು, ಇದರ ಬಗ್ಗೆ ಯಾವುದೂ ಕಾನೂನು ಕ್ರಮ ವಹಿಸಿಲ್ಲ ಅಂತ ನಾನು ಗೃಹ ಸಚಿವರಿಗೆ ಗಮನ ಹರಿಸ್ತಾ ಇದ್ದೀನಿ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಗೌರವಾನ್ವಿತ ಸದಸ್ಯರಾದ ಸಿದ್ದು ಪಾಟೀಲ್ರವರು ಅವರ ಜಿಲ್ಲೆಯಲ್ಲಾಗಿರ್ತಕ್ಕಂಥ ಒಂದು ಸಭೆ ಹಾಗೂ ಕೆಲವು ಘಟನೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ನಾವು ವಿವರವಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದೇವೆ. ಆದರೆ ಇದು ಇರುವ ಶಾಸಕರುಗಳ ಸಂಬಂಧ ಇರೋದರಿಂದ ನಾನು ಸಿದ್ದು ಪಾಟೀಲ್ರಲ್ಲಿ ವಿನಂತಿಸ್ತೀನಿ. ಮಾನ್ಯ ಗೃಹ ಸಚಿವರು ಬಂದಾಗ ಇದಕ್ಕೆ ಸೂಕ್ತವಾದಂಥ ಉತ್ತರ ಕೊಡ್ತೀನಿ. ನಾಳೆ ತಗೋತಾರ ಮತ್ತೆ ಗೃಹ ಸಚಿವರು ಬಂದರೆ? ನಾಳೆ ಹಾಗೆಲ್ಲ ಒಂದು ಸಚಿವರೀಗ ಇವರ ಸಂಬಂಧ ನಾವು ನೋಡಿದಾಗೆ ಇದು ಒಂದು ಶಾಸಕರು ಮತ್ತು ಇನ್ನೊಂದು ವಿಧಾನ ಪರಿಷತ್ ಸದಸ್ಯರು, ಇವರ ಶಾಸಕರೇ ಆದಾಗ ಸಮಸ್ಯೆಯಲ್ಲಿ ಆಗಿದೆ ಅಂತೇಳಿ ಕೆಡಿಪಿ ಸಮಸ್ಯೆಯಲ್ಲಿ ಆಗಿದೆ. ಕೆಡಿಪಿ ಮೀಟಿಂಗ್ ಅಲ್ಲಿ ಇದು ಆಗಿರುವಂಥದ್ದು. ಅಲ್ಲ, ಇದಕ್ಕೀಗ ಇಲ್ಲ ಸರ್, ಅವರು ಜಗಳಾಡಿರ್ತಾರೆ, ಆದರೆ ಆಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗಿರ್ತಾರೆ ಅಷ್ಟೇ. ಅದು ಹಾಗಲ್ಲ ಅಲ್ಲ. ದೇರ್ ಇಸ್ ನೋ ಕಂಪ್ಲೇಂಟ್ ಲಾಡ್ಜ್ಡ್ ಬೈ ಎನಿಬಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ನೋ ಕಂಪ್ಲೇಂಟ್ ಲಾಡ್ಜ್ಡ್ ಬೈ either our friend here or our friend there. ಮಾಡಲಿಕ್ಕಿಲ್ಲ. ಮತ್ತು ಉತ್ತರ ಮತ್ತಿದು ಆಗೋದೇ ಬೇಡ. ಈಗ ವಾಟ್ ಕೈಂಡ್, ಈಗ ಯಾಕೆಂದ್ರೆ ಇಬ್ರು ಕೂಡ ಸದಸ್ಯರು ಮತ್ತು ಸರ್ಕಾರ ನಾಳೆ ಮತ್ತೆ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಬೇಕು ಪಬ್ಲಿಕ್ ಪ್ಲೇಸ್ ಅಲ್ಲಿ. ಇದೇ ತರ ಪದೇ ಆಗ್ತಾ ಇದೆ. ಆಯ್ತು, ಈಗ ನನ್ನ ಒಪಿನಿಯನ್ ಅಂತ ಹೇಳಿದ್ರೆ, ನಾನು ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವ ಹೊರಟ್ಟಿ ಮಾತಾಡ್ತೇನೆ. ನಾನು ಅಧ್ಯಕ್ಷತೆಯಾಗಿ ಅವರು ಸಭಾಪತಿಯಾಗಿ ಅವರು ಕೂತ್ಕೊಂಡು ನಿಮ್ಮ ಇಬ್ಬರು 3 ಜನ ಕರೆಸಿ ಕಾನೂನು ಕೂತ್ಕೊಳಿಸಿ ನಿಮ್ಮನ್ನು ರಾಜಿ ಮಾಡಿ ಬಿಡ್ತೇವೆ ನಾವು. ಅಧ್ಯಕ್ಷ ಬಹಳ ಒಳ್ಳೇದು, ಕಾಂಪ್ರಮೈಸ್ ಮಾಡಿ. ಓಕೆ, ಇಲ್ಲ ರಾಜಿ ಮಾಡ್ಲಿಕ್ಕಿಲ್ಲ ಮಾನ್ಯ ಅಧ್ಯಕ್ಷರೇ. ಯಾವಾಗ ಒಂದು ಕೆಡಿಪಿ ಮೀಟಿಂಗ್ ನಲ್ಲಿ ಎದ್ದಿ ನನಗೆ ಒಡ್ಲೆಕ್ ಬರ್ತಾರಂತಂದ್ರ ಜನಸಾಮಾನ್ಯ. ಪಾಟೀಲ್ ಒಂದು ನಿಮಿಷ, ಈಗ ಮೀಡಿಯಾದಲ್ಲಿ ನಾವು ನೋಡಿದ್ವಿ, ಅದಕ್ಕೆ ಸರಿ ಎಲ್ಲ ಪರಿಹಾರ. ಈಗ ಅವ್ರು ಒಟ್ಟಿಗೆ ಒಂದ್ ಕಡೆ ಕೂತ್ಕೊಂಡ್ಬಾರ್ದು, ಇವ್ರ ಮೇಲೆ ಹಲ್ಲೆ ನಡೆಸ್ತೀನಿ ಹೋಗಿದೆ. ಈಗ ಏನ್ ಕೊಟ್ಬಿಡಿ. ಏನ್ ಸೊಲ್ಯೂಷನ್ ಏನಿದಕ್ಕೆ? ರಕ್ಷಣೆ ಇಲ್ಲದೆ ಇದ್ರೆ ಹೇಗಾಗುತ್ತೆ? ಕರೆಕ್ಟ್. ಈಗ ಸೊಲ್ಯೂಷನ್ ಏನು? ಅವರು ಶಾಸಕರು, ಇವರು ಶಾಸಕರು, ಇವರು ಸಂಬಂಧಿಯವರು ಎಲ್ಲ ಮೀಟಿಂಗ್ ಅಲ್ಲಿ ಜೊತೆ ಮುಂದಕ್ಕೆ ಹೋಗ್ಬೇಕು. ಒಂದೇ ಜಿಲ್ಲೆಯವರು ಏನಿದಕ್ಕೆ ಪರಿಹಾರ? ಅಧ್ಯಕ್ಷರೇ, ಈಗ ಶಾಸಕರೇ ಸಂಬಂಧಿದ್ರು ಏನ್ ಮಾಡಕ್ ಬರ, ಸಂಬಂಧಿದ್ರು ಮನೆ ಬಂದು ಹೋಳಿಗೆ ಉಂಡು ಹೋಗೋ ಲೆಕ್ಕ. ಆದ್ರೆ ಒಂದು ಜಿಲ್ಲಾ ಕೆಡಿಪಿ ಮೀಟಿಂಗ್ ನಲ್ಲಿ ಒಬ್ರು ಶಾಸಕರ ಮ್ಯಾಗ ಗುಂಡಾಯಿಸಂ ಮಾಡಿ ಹೊಡ್ಲೆಕ್ ಬರ್ತಾರಂತಂದ್ರ ಇದು ಎಷ್ಟರ ಮಟ್ಟಿಗೆ ಇದು ಆಗ್ತದ? ನೋಡಿ, ಅಲ್ಲೂ ಕೂಡ ಉಸ್ತುವಾರಿ ಸಚಿವರು ಬಿಡಿಸ್ಲಾಕ್ ಹೋದ್ರು ಅವರಿಗೂ ಕೂಡ ನುಗ್ತಾರ. ಇದೊಂಥರ ಗುಂಡಾಯಿಸಮೇ ಆಗ್ತಲ್ಲ ಮಾನ್ಯ ಅಧ್ಯಕ್ಷರೇ. ಇದು ಏನಿದೆ ಕಾಂಗ್ರೆಸ್ ಸರ್ಕಾರ ಅಂತ ಈ ತರ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಸೆಕ್ಯೂರಿಟಿ ಸರಿಯಾಗಿ ನೀವೆಲ್ಲ ಈ ಜನಪ್ರತಿನಿಧಿಗಳಾಗಿ ನೀವು ಜನರ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಅವರಿಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡೋದು. ನಿಮ್ಗೆ ಒಂದು ಬಂದೋಬಸ್ತ್ ಗಲಾಟೆ ಮಾಡುವ ಕಾಲಘಟ್ಟಕ್ಕೆ ಕಾಂಪ್ರಮೈಸ್ ಮಾಡಿ. ಒಮ್ಮೆ ಆಗಿದೆ, ಏನೋ ಒಮ್ಮೆ ಹೆಚ್ಚು ಕಮ್ಮಿ ಆಗಿದೆ. ಯಾಕೆಂದ್ರೆ ನೀವು ರಾಜ್ಯಪಾಲಿಗೆ ಪ್ರಯತ್ನ ಮಾಡಲಿಲ್ಲ. ಕಾಂಪ್ರಮೈಸ್ ಅಷ್ಟೇ. ಕಾನೂನ ಕೈ ತೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಇದನ್ನ ಮತ್ತೆ ಪುನಃ ಚರ್ಚೆಗೆ ತರ್ತಾ ಇದ್ದೀವಿ. ಈಗ ಇಬ್ರು ಶಾಸಕರುಗಳು ಅಥವಾ ಅವ್ರ ಹಿರಿಯರು ಅಷ್ಟೇ ಕೂಡಿ ರಜೆ ಮಾಡಿರ್ತಾರ. ಅದಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸ್ವಲ್ಪ ಹೇಳಿ, ಅದರ ಅರ್ಥ ಅವ್ರು ಹೇಳಿದ್ರಲ್ಲ ಮನೆಗೆ ಬಂದು ಹೋಳಿಗೆ ಉಂಡು ಹೋಗ್ಲಿ ಅಂತೇಳಿ. ಹೋಳಿಗೆ ಉಂಡು ಹೋಗ್ಯಾರ ಅವರು, ಅವ್ರದ್ದು ರಜೆ ಆಗಿರ್ತದ. ಅದನ್ನು ಒಮ್ಮೆ ಕಡೆ ಮಾಡಿ ದೂರ ಮಾಡಬೇಡಿ, ಈಗ ಹತ್ತಿರ ಮಾಡಿ. ಮತ್ತೆ ರಾಜಿ ಆಗಿದ್ರೆ ರಾಜಿ ಆಗಿದ್ರೆ ಈ ಕಾಲಿಂಗ್ ಅಟೆನ್ಷನ್ಗೆ ಯಾಕೆ ಬರ್ತಿತ್ತು?
ಕರೆಕ್ಟ್ ಸರ್, ಆಗಿಲ್ಲ, ನೀವು ಆಗಿಲ್ಲ, ನೀವೀಗ ನಾಳೆ ಸಂಧಾನ ಮಾಡ್ತೀನಿ ಅಂತ ಹೇಳ್ತಿದ್ದು ಒಂದು ಭಾಗ, ಅದೊಂದು ಭಾಗ ಅಲ್ಲ, ನನ್ನ ಸಲಹೆ ಅಷ್ಟೇ, ಮತ್ತೆ ಅವ್ರಿಗೆ ಬಿಟ್ಟು ಸರಿ, ಒಂದು ಭಾಗ. ಎರಡನೇದು, ನಾನು ಹೇಳೋದು, ಒಬ್ಬ ಶಾಸಕ ಶಾಸನ ಸಭೆಗೆ ಬಂದು ಎಲ್ಲ ರಸ್ತೆನಲ್ಲಿ ಹೋಗ್ತಾ ಇರೋದಕ್ಕೆ ದಾಳಿ ಮಾಡಿದ್ರು, ಅದಕ್ಕೆ ರಕ್ಷಣೆ ಕೊಡಿ ಅಂತಲ್ಲ. ಕೆಡಿಪಿ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಿಲ್ಲ, ನಂಗೆ ರಕ್ಷಣೆ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಬ್ಬ ಶಾಸಕನಿಗೆ ಬಂದ್ರೆ ಏನಾಗ್ಬೇಕು ಪರಿಸ್ಥಿತಿ? ಇದಕ್ಕೆ ದಯಮಾಡಿ ಸಂಬಂಧ ಗಿಂಬಂಧ ಆಮೇಲೆ ವಿಷಯ, ನೀವು ದಯಮಾಡಿ ಏನೋ ಒಂದು ಆಕ್ಷನ್ ತಗೊಳ್ಳಿ. ಕಂಪ್ಲೇಂಟ್ ಕೊಟ್ಟಿಲ್ಲ, ತಗೊಳ್ಬೇಕು ಹೇಳಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ಅಲ್ಲ, ಸುಮೋಟ ಕೇಸ್ ಮಾಡಬೇಕಿತ್ತಲ್ಲ ಅಧ್ಯಕ್ಷರೇ. ಕೆಡಿಪಿ ಸಭೆ ಕೊಡಬೇಕು. ಎಸ್ಪಿ ಅವರಿದ್ದರು, ಡಿಸಿ ಅವರಿದ್ದರು. ಮಾತಾಡೋದಕ್ಕೆ ಸಭಾಧ್ಯಕ್ಷ, ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡೋದು ಬಿಟ್ಟು ನೋಡಿ, ನೀವೇ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ನೋಡಿ, ಇದು ಸರಿ ಆಗುತ್ತೆ ಹಂಗೆ. ಸರ್, ಮೀಟಿಂಗ್ ನಲ್ಲಿ ನಡೆಸ್ತಾ ಒಂದು ಮಂತ್ರಿಗಳು ಕೂತ್ಕೊಂಡು ಪ್ರಿಸೈಡ್ ಮಾಡ್ತಿರ್ಬೇಕಾರೆ ಮೀಟಿಂಗ್ ನಲ್ಲಿ ಹಲ್ಲೆ ಮಾಡಕ್ ಹೋಗ್ತಾರೆ ಅಂದ್ರೆ ವ್ಯವಸ್ಥೆ ಇತ್ತು, ಈ ರೀತಿ ನಡೀತದೆ ಅಂದ್ರೆ ಯಾವ ರೀತಿ ವ್ಯವಸ್ಥೆ ಸರ್ ಅದು? ಅಲ್ಲಿ ಅಶ್ವಥ್ ನಾರಾಯಣ ಅವರೇ ನೋಡಿ, ಅಲ್ಲಿ ನಾವು ಇರಲಿಲ್ಲ, ನೀವು ಇರಲಿಲ್ಲ. ವಿಡಿಯೋ ಇದೆ ಸಭಾಧ್ಯಕ್ಷ, ವಿಡಿಯೋ ನೋಡಬಹುದು. ನೀವು ಕಂಪ್ಲೇಂಟ್ ಕೊಡ್ರಿ, ಸರ್, ಇದು ಸರಿಯಾದದ್ದಲ್ಲ. ನೀವು ಸಹಿತ ಹಿರಿಯರಾಗಿ ಏನು ಅಧ್ಯಕ್ಷ ಹೇಳಿದ್ರು ಸರ್, ಈಗ ಸಭಾಪತಿಗಳು ಕೂಡಿ ಈಗ ನಿಮ್ಮನ್ನ ರಗಡಿಸಲ್ಲ. ಸಭಾಧ್ಯಕ್ಷರು ಇಲ್ಲಿ ಮೀಟಿಂಗ್ ನಡೆಸಲ್ವಾ? ಇಲ್ಲಿ ಏನ್ ಸಮಸ್ಯೆ ನಿರ್ವಹಣೆ ಮಾಡಲ್ವಾ? ಅದೇ ಹೆಚ್ಚು ಕಡಿಮೆ ಆ ರೀತಿ ಎಲ್ಲ ಮಾಡಕ್ಕಾಗ್ತಿಲ್ಲ. ರಾಜಿ ಮಾಡ್ತೀರಾ, ಬೇರೆ ಬೇರೆ ಮಾಡ್ತೀರಾ? ಒಂದು ಮಾಡ್ಬೇಕಾ, ಬೇರೆ ಬೇರೆ ಮಾಡ್ಬೇಕಾ? ರಾಜಿ ಇಲ್ಲ, ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಒಮ್ಮೆ ಅಲ್ಲ, ಬಾರಿ ಒಮ್ಮೆ ಅಲ್ಲ ಸರ್. ಬಹಳ ಸ್ಪಷ್ಟ ಸಂದೇಶ ಈ ಪೀಠದಿಂದ, ಬಹಳ ಸ್ಪಷ್ಟ ಸಂದೇಶ ಸರ್ಕಾರ ಕೊಡಿ. ಒಂದು ಕೆಡಿಪಿ ಮೀಟಿಂಗ್ ಅನ್ನೇ ನಡೆಸಲಿಕ್ಕೆ ಆಗದೆ ಅಂತ ಸರ್ಕಾರ ಯಾವ ಸರ್ಕಾರ ಅಂತ ಕರೆಯೋಣ ನಾವು? ಕೆಡಿಪಿ ನಡೆಯಲ್ಲ ಸರ್, ಬಹಳ ಸ್ಪಷ್ಟವಾಗಿ ಹೇಳಿ ಸರ್. ಇಷ್ಟೇ ನನ್ನ ಉದ್ದೇಶ. ಇದು ಸದನದ ಸದಸ್ಯರುಗಳ ಗೌರವನೂ ಹೌದು, ಸಂಬಂಧಗಳ ಕಾರಣನೂ ಹೌದು. ಈ ಆವೇಶದಲ್ಲಿ, ಭಾವಾವೇಶದಲ್ಲಿ ಏನಾದ್ರೂ ಆಗಿದ್ರೆ ಅದು ಬಗೆಹರಿಸಿಕೊಂಡಿದ್ದಾರೆ. ಬಗೆಹರಿಸಿಕೊಂಡಿರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತಿರ್ಲಿಲ್ವಾ ಸರ್? ಅಲ್ಲ, ಸುಮೋಟ ಕೇಸ್ ಮಾಡೋದಿತ್ತಲ್ಲ ಸರ್. ಅಟೆನ್ಷನ್ ಇಸ್ ಡಿಫರೆಂಟ್, ಕಾಲಿಂಗ್ ಅಟೆನ್ಷನ್ ಇಸ್ ಡಿಫರೆಂಟ್. ಕುಟುಂಬ ತರ ಅಲ್ಲಿ ಸಭೆನ ಅವ್ರ ಮನೆ ಸಂಬಂಧಗಳನ್ನ ತಂದು ಸಭೆ ನಡೆಸಬೇಕು. ಸಿದ್ದು ಪಾಟೀಲ್ ಅವರೇ, ನಮ್ಗೆ ಸಮಾಧಾನ ಮತ್ತು ನೆಮ್ಮದಿಯಿಂದ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಆಗ್ಬೇಕಾದ್ರೆ ನಿಮ್ಮನ್ನೆಲ್ಲ ಕೂತ್ಕೊಲಿಸಿ, ನಿಮ್ಮೆಲ್ಲ ಮುಗಿಸಿ, ಒಮ್ಮೆ ರಾಜಿ ಮಾಡಿ ಮುಗಿಸಿ, ಅಪಮಾನ ಹೋಗುತ್ತೆ, ಆ ಕಡೆ ಬರೀ ಕಡಿಮೆ ಆಗುತ್ತೆ. ಇಲ್ಲ, ನನ್ನ ಸಲಹೆ ಮತ್ತೆ ನಿಮ್ಗೆ ಬಿಟ್ಟಂತ ವಿಚಾರ, ಸಭಾಪತಿ ಮತ್ತು ನಾವು ಕೂತ್ಕೊಂಡು ನಿಮ್ಮನ್ನಿಬ್ರು ಕರೆಸಿ ಅದಕ್ಕೆ ಒಂದು ಪರಿಹಾರ ಕಾಲಿಗೆ ಪ್ರಯತ್ನ ಬಂದು ನಮ್ದು ಸಲಹೆ, ಮತ್ತೆ ನೀವು ತೀರ್ಮಾನ ಮಾಡಿ. ಇಲ್ಲ, ಈಗ ನಾನು ಆ ವಿಡಿಯೋನೆಲ್ಲ ನೋಡಿದೆ. ಇವರೇನು ಸಿದ್ದು ಪಾಟೀಲ್ ಏನು ಹೋಗಿ ಅವ್ರು ನೋಡ್ದಿಲ್ಲ, ಅವ್ರ ಪಾಡಿಗೆ ಅವರ ಸ್ಥಾನದಲ್ಲಿ ಅವ್ರು ನಿಂತಿದ್ದಾರೆ. ಅವ್ರು ಬಂದು ನುಗ್ಗಿ ಹೊಡೆಯಕ್ ಬಂದಿರೋದು. ಈ ಸಮಾಧಾನ ಮಾಡೋದೇನ್ ಬರ್ತೈತಿ ಇದ್ರಲ್ಲಿ? ಸಮಾಧಾನ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಯಾರೋ ಅಲ್ಲೇ ಮಾಡಿದ್ರೆ, ಸಮಾಧಾನ ಮಾಡಿದ್ರೆ ಅದಕ್ಕೇನಂತಾರೆ? ಅದಕ್ಕೆ ಕಾನೂನು ಅಂತಾರ? ಕಾನೂನು ಅಂತಾರ ಅದಕ್ಕೆ? ಅಲ್ಲ ಸರ್, ಇಬ್ರು ಬಂದು ಇಲ್ಲ, ಅವರು ಬಂದು ಇವರು ಜಗಳ ಮಾಡಿದ್ರೆ ಪರವಾಗಿಲ್ಲ, ಅವ್ರ ಪಾಡಿಗೆ ಅವರ ಸ್ಥಾನದಲ್ಲಿ ನಿಂತಿದ್ದಾರೆ. ಸಭೆ ನಡೆಸ್ತಾ ಇದ್ದಂತ ಮಂತ್ರಿಗಳು ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇಟ್ಕೊಬೇಕಾಯ್ತು. ಈಗಾಗಲೇ ಅಶ್ವಥ್ ನಾರಾಯಣ ಹೇಳಿದ್ದಾರೆ, ಮಾಡ್ಬೇಕಾಯ್ತು. ಇಲ್ಲ, ಅಲ್ಲಿದ್ದಂತ ಕಮಿಷನರ್ ಇದ್ರಲ್ಲ, ಅಲ್ಲಿದ್ದ ಕಮಿಷನರು, ತಹಸೀಲ್ದಾರು, ಇವರೆಲ್ಲ ಏನ್ ಕತ್ತೆ ಕಾಯ್ತಾ ಇದ್ರ? ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಹೌದು, ಅವ್ರು ಅಲ್ಲಿಂದ ಹೋಗಿ ಓಡ್ ಬಂದು ಬರ್ತಾರೆ ಅಂದ್ರೆ ಸುಮ್ಮನೆ ಇರ್ತಾರೆ. ಈಗ ಒಂದೇ ನಿಮಿಷ ನಾನು ಓಡ್ ಬರ್ತೀನಿ ಬಿಟ್ಬಿಡ್ತಾರ ಇವರು? ನಿಮ್ಮ ಹತ್ರ ಬರ್ತೀನಿ ಬಿಡ್ತಾರ? ಬಿಡಲ್ಲ, ಇರ್ಬೇಕು. ನೀ ಬೇಜಾರು ಮಾಡ್ಕೊಳಲ್ಲಪ್ಪ. ಹಂಗೆ ಸಭೆಗೆ ಒಂದು ಗೌರವ ಬರಬೇಕು. ಸಭೆ ಒಂದು ಗೌರವಯುತವಾಗಿ ನಡಿಬೇಕು ಅಂದ್ರೆ ಅಲ್ಲಿ ಎಲ್ಲರೂ, ಕೆಡಿಪಿ ಮೀಟಿಂಗ್ ಅಂದ್ರೆ SP ಬಂದಿರ್ತಾರೆ, ಪೊಲೀಸರು ಎಲ್ಲರೂ ಬಂದಿರ್ತಾರೆ. ಅವರೆಲ್ಲ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೋಸ್ಕರ ನೀವು ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕ್ರಮ. ವಿರೋಧ ಪಕ್ಷದ ನಾಯಕರಿಗೆ ನಾನು ಅರಿಕೆ ಮಾಡ್ತೀನಿ. ಉತ್ತರ ಹೇಳುವುದಂದ್ರೆ ಏನು? ನೋ ಕಂಪ್ಲೇಂಟ್ ಈಸ್ ರಿಸೀವ್ಡ್. ಇಫ್ ಕಂಪ್ಲೇಂಟ್ ಈಸ್ ರಿಸೀವ್ಡ್ ವಿಲ್ ಟೇಕ್ ಸೂಟಬಲ್ ಆಕ್ಷನ್, ಆಕ್ಷನ್ ಅಕಾರ್ಡಿಂಗ್ ಟು ಲಾ. ಇಷ್ಟು ಹೇಳ್ಬೋದು. ಆದರೆ
ಉದ್ದೇಶ ನಾವು ಈ ಶಾಸಕರುಗಳನ್ನು ಬಡದಾಡಿಸ್ಬೇಕು ಅನ್ನೋದಿಲ್ಲ. ಆಗಲೇ ಅವರೇ ಹೇಳಿದರು ಅಲ್ಲಲ್ಲ ನೋಡಿ, ಸಂಬಂಧದಲ್ಲಿ ಮಾತುಗಳಿರ್ತಾವೆ. ನಮ್ಮ ಮನೆಗೆ ಬಂದ್ಬೇಕಾದ್ರೆ ಅವರು ಹೋಳ್ಗೆ ತಿಂದು ಹೋಗಲ್ರಕ್ಕ ಅಂತ ಅಂದರು. ಅದರ ಅರ್ಥ ಏನು? ದ ರಿಲೇಷನ್ ಈಸ್ ಟು ಬಿ ಕಂಟಿನ್ಯೂಡ್. ಈಗ ನೀವು ಇದನ್ನ ದೊಡ್ಡದಾಗಿ ಚರ್ಚೆ ಮಾಡಿ ಯಾರನ್ನಾರ ಒಬ್ಬರನ್ನ ಜೈಲ್ನಾಗರ ಹಾಕ್ರಿ ಅಥವಾ ಬಿಡಿಸ್ರಿ. ಸರ್ಕಾರ ನೆರವು ಕೇಳ್ತಾ ಇದ್ದಾರೆ, ಸಭೆನ ಸರಿ ನಡೆಸಿಂತ ಅವ್ರ ಸಂಬಂಧ ಹಾಳು ಮಾಡ್ಬೇಕು ಅಂತ ನಾವೇ ನಿಂತಿಲ್ಲ ಇಲ್ಲಿ. ಒಂದು ಸಭೆ ನಡೆಸಕ್ಕೆ ಸರ್ಕಾರಕ್ಕೆ ಆಗ್ತಿಲ್ಲ ಅಂತ ನಾವು ತರ್ತಿಲ್ಲ. ಈಗ ಅವ್ರು ಏನ್ ಹೇಳ್ತಾರೆ, ಅವ್ರನ್ನ ಒಂದು ನೀವು ಮಾತಾಡಿಕೊಂಡು ಬೆಂಗಳೂರು ಮಲ್ಲೇಶ್ವರಂ ಹೋಗ್ತೀರಿ, ನಾನು ಮಂಗಳೂರಿಗೆ ಹೋಗ್ತೇನೆ, ಅವ್ರು ಗದಗ ಹೋಗ್ತಾರೆ. ಇವರಲ್ಲ ಅಲ್ಲಿ ಊರಲ್ಲಿ ಕೂತ್ಕೊಳ್ಳಿ, ಇಬ್ರು ಹೋಗಿ ಮೀಟಿಂಗ್ ಅವರೆಲ್ಲ ಸೇರೋದು. ಒಬ್ಬರ ಮುಖ್ಯ ಇನ್ನೊಬ್ಬರು ನೋಡ್ಬೇಡ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲ ದುರ್ಘಟನೆ ನೋಡ್ಕೊಂಡು ಹೋದ್ರೆ ಆಗ್ತದ? ಅಲ್ಲಿ ಪಬ್ಲಿಕ್ ಮುಂದೆ ಪಬ್ಲಿಕ್ ಭಾಗವಹಿಸಬೇಡ್ವಾ? ಅದೇನಾಗಿದೆ ಅಂತ ಅಲ್ಲಿ ಚರ್ಚೆ ಮಾಡಿ. ಸಿ ಪಾಟೀಲ್ ಏನು ಯಾವ ಲಾಜಿಕ್ ರಜೆ ಹಾಕದ ಅಧ್ಯಕ್ಷರೇ, ನೀವು ಕೂಡ್ರಿ ಇಬ್ಬರು ಕೂಡ ಕುಂಡ್ರಿಸ್ಕೊಂಡು ರಜೆ ಆಗ್ತದ. ಯಾಕೆ ಇದನ್ನ ಬೆಳೆಸೋದಕ್ಕೆ ಸಿದ್ದು ಪಾಟೀಲ್ ಅವ್ರಿಗೆ ಹೊಡೆದಿದ್ರೆ ಇವ್ರ ಮೇಲೆ ಎಫ್ಐಆರ್ ಆಗ್ತಿವಿ. ಸಿದ್ದು ಪಾಟೀಲ್ ಅವ್ರಿಗೆ ಏನ್ ಹಾಕ್ಬೇಕಾಗಿದೆ ನೀವು ಹೇಳಿ ಸರ್ಕಾರಕ್ಕೆ. ಕೇಸ್ ಮಾಡಬೇಕಾಗಿತ್ತು ಅಲ್ಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಸುರೇಶ್ ಗೌಡ, ಸಿದ್ದು ಪಾಟೀಲ್ ಅವ್ರಿಗೆ ಹೊಡೆದಿದ್ರೆ ಸುರೇಶ್ ಗೌಡ, ಒಬ್ಬರ ಕಡೆ ಕೆಟ್ಟ ಆಗ್ಬೇಕು. ವಿ ಸುನಿಲ್ ಕುಮಾರ್ ಸಿದ್ದು ಕೂತ್ಕೊಳ್ಳಿ. ಸಿದ್ದು ಸುರೇಶ್ ಗೌಡ ಇದ್ದಾನೆ. ಅಲ್ಲಿ ಏನಾಗ್ಬೇಕು ಹೇಳಿ. ಈಗ ನೀವು ಹೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಸರ್ಕಾರ ಗಮನ ಸೆಳೆದಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಇನ್ನೇನಾಗಬೇಕು? ಸುಮೋಟ ಕೇಸ್ ಮಾಡಿ. ಅಲ್ಲ ಯಾವುದು ಸುಮೋಟ ಕೇಸ್ ಮಾಡಿ ಮಂತ್ರಿಗಳೇ ಅವರು ಸಲಹೆ ಕೊಟ್ಟಿದ್ದಾರೆ. ಅಲ್ಲ ಸರ್, ಇದೊಂದು ವಿಚಿತ್ರ ಸನ್ನಿವೇಶ. ಒಂದು ನಿಮಿಷ, ಈ ಸದನದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು, KDP ಮೀಟಿಂಗ್ ಇನ್ನೊಂದ್ರಲ್ಲಿ ಭಾಗವಹಿಸಬೇಕು. ಅವರು ಆ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ, ಒಂಥರ ಸರ್ಪ ಬಂದಂಗೆ ಸಿಟ್ಟಲ್ಲಿ ಬರ್ತಾರೆ. ಅಂದರೆ ಇವ್ರು ಭಾಳ ವೀಕ್, ಇವ್ರನ್ನ ಹೊಡೆದು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ. ಈ ತಲೆ ಬಲ ಇಲ್ದಿದ್ದವರಿಗೆ ತೋಳ್ಬಲ ತೋರಿಸುವಂಥ ಕಯಾಲಿ ಅನೇಕ ಸರಿ ಆ ಕಡೆ ಈ ಕಡೆ ಅಂತ ನಾನು ಹೇಳೋದಿಲ್ಲ. ಇಂಥವರಿಗೆ ಸರಿಯಾದಂಥ ನಿರ್ಬಂಧ ಮಾಡುವಂಥ ಅವಶ್ಯಕತೆ ಇದೆ. ಸೋಮೋಟ ಕೇಸು ಇನ್ನೊಂದು ಹಾಕಿ ಮಾಡಬೇಕು. ಇಲ್ಲದಿದ್ರೆ ಒಬ್ಬ ಶಾಸಕ ಸರ್ ನೀವು ನೆರವಿಗೆ ಬರಬೇಕು. ಒಬ್ಬ ಶಾಸಕ ಈ ರೀತಿ ಒಂದು ಅಸಹಾಯಕ ಸ್ಥಿತಿಯನ್ನ ವ್ಯಕ್ತಪಡಿಸ್ತಾರೆ ಇದರಲ್ಲಿ ಅಂದ್ರೆ ನಮ್ಮ ಶಾಸಕರು ಅಂತ ನಾನು ಹೇಳಲ್ಲ, ಅಲ್ಲಿಗೆ ಯಾರಿಗಾರು ಆಗಿದ್ರು ಕೂಡ ಅದೇ ಆಗ್ಬೇಕು. ಇವರು ಶಾಸಕರು ಸ್ವಾತಂತ್ರ್ಯ ಇಲ್ವಾ ಇವರಿಗೆ? ಮಾತಾಡೋದು ಸ್ವಾತಂತ್ರ್ಯ ಆಗಿದೆ, ಕೂತ್ಕೊಂಡು ಚರ್ಚೆ ಮಾಡಿ ಬಗೆ ಎಂತ ಗಲಾಟೆಗಳು ಚೆನ್ನಾಗಿ ಆಗಿದೆ. ಆಗ್ತಿದ್ದಂಗೆ ನೋಡ್ಕೊಳ್ಳಿ. ಅವ್ರಿಗೆ ಎಚ್ಚರಿಕೆ ಕೊಡಿ. ಅವರಿಗೆ ಶಾಸಕ ಸ್ಥಾನದ ಗೌರವ ಅವ್ರಿಗೆ ಇಲ್ದೇ ಇದ್ರೆ ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಏನಿಲ್ಲ. ಸುಮೋಟ ಕೇಸ್ ಮಾಡಿ. ಸುಮೋಟ ಕೇಸ್ ಆಡಳಿತ ಪಕ್ಷ ಶಾಸಕ ಅಂತ ಅವರಿಗೆ ಭಾವಾವೇಶದಲ್ಲಿ ಮಾತನಾಡೋದಲ್ಲ. ಶಾಸಕರುಗಳಿಗೆ ಇಲ್ಲಿ ಬಂದು ನಮ್ದು